ಇದು ಬಿಜೆಪಿ ರಾಮ ಮಂದಿರ ತರ ಮಾಡೋದು ದುರ್ದೈವ. ಅದು ಸರ್ವನಾಡಿನ ರಾಮ ಆಗ್ಬೇಕಾಗಿತ್ತು. ಬಿಜೆಪಿ ರಾಮನ್ ತರ ವರ್ತನೆ ನಡೀತದಿಲ್ಲ, ಅದು ದುರದೃಷ್ಟಕರ, ದೇಶದ ದುರದೃಷ್ಟಕರ. ಶ್ರೀರಾಮ ಎಲ್ಲರಿಗೂ ಬೇಕಾದ, ಅದು ಭಕ್ತಿ ಭಾವದಿಂದ ಭಜಿಸ್ತಕ್ಕಂಥದ್ದು. ಕೆಲವರು ಕ್ರಿಯೇಟ್ ಏನ್ ಮಾಡ್ತಾ ಇದ್ರು, ಬಿಜೆಪಿ ರಾಮ ಶ್ರೀರಾಮ್ ಬಿಜೆಪಿ ಅವರು ಅನ್ನೋ ತರ ಕ್ರಿಯೇಟ್ ಮಾಡೋದೇ ಈ ದೇಶದ ದುರ್ದೈವ. ಎಷ್ಟೋ ವರ್ಷಗಳಿಂದ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಜನತೆ ನಾಡಿನಲ್ಲಿದ್ದಾರೆ. ಕೆಲವರು ಮಂದಿರಕ್ಕೆ ಹೋಗ್ಲಾರ್ದೆ ನೀರು ಕುಡಿಯೋದಿಲ್ಲ, ಸ್ನಾನ ಮಾಡ್ಲಾರ್ದೇನೆ ಮಂದಿರಕ್ಕೆ ಹೋಗೋದಿಲ್ಲ, ಊಟ ಮಾಡೋದಿಲ್ಲ. 1 ತಿಂಗಳು 2 ತಿಂಗಳವರೆಗೇನು ಉಪವಾಸ ಕೈಕೊಂಡು ವ್ರತಗಳನ್ನು ಮಾಡ್ತಕ್ಕಂಥ ದೇವ್ರು ನಮ್ಮಲ್ಲಿದ್ದಾರೆ. ಬಸವಣ್ಣ, ಸದಾಶಿವ, ಕಾಳಮ್ಮ, ಕಂಠಮ್ಮ, ಇವರೆಲ್ಲರಿಗೂ ನಾವು ದಿನಂಪ್ರತಿ ದೇವಸ್ಥಾನಕ್ಕೆ ಹೋಗ್ತಾನೆ ಇದೀವಿ. ಎಲ್ಲೋ ಒಂದು ಕಡೆ ಅಯೋಧ್ಯೆ ರಾಮ ಮಂದಿರ ಒಂದೇ ರಾಮ ಮಂದಿರ ಅನ್ನೋ ತರ ಬಿಂಬಿಸ್ತಕ್ಕಂಥದ್ದು, ರಾಜಕೀಯವಾಗಿ ಬಳಸ್ತಕ್ಕಂಥ, ದೇವರನ್ನ ಧರ್ಮವನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ದುರ್ದೈವ. ಇದು ಆದ್ರೆ ದೇಶಕ್ಕೆ ಒಳ್ಳೇದಂತೂ ಅಲ್ಲ. ಬೈ ಫೋರ್ಸ್ ರಾಮನ್ನ ಪೂಜಾ ಮಾಡಿರ್ತಕ್ಕಂಥದ್ದು, ಅದು ಪಾಲಿಟಿಕಲ್ ಆಗಿ ತಮ್ಮ ಪಾರ್ಟಿಗಳಿಗೆ ಮೆಸೇಜ್ ಕಳಿಸ್ತಕ್ಕಂಥದ್ದಾಗಿ. ಆ ಬಿಜೆಪಿ ಅವರು ರಾಮನ ವಿರೋಧಿಗಳು, ಇವರು ಶ್ರೀರಾಮನ ವಿರೋಧಿಗಳು ಅಂತಕ್ಕಂಥದ್ದು ಅವರೇ ಹೇಳುದಿಲ್ಲ. ಶ್ರೀರಾಮನ ವಿರೋಧಿಗಳು, ಹಿಂದೂಗಳ ವಿರೋಧಿಗಳು. ನಾವ್ಯಾರು ಅಂದ್ಕೊಂಡಿಲ್ಲ, ನಾವ್ ಯಾರು ಒಂದೇ ಇಲ್ಲ. ಎಲ್ಲ ನಾವು ಇವರು ಅವ್ರು ಅಲ್ಲಿ ಹೋಗ್ಯಾರ, ಅವ್ರು ಇಲ್ಲಿ ಬೇರೆ ಕೆಲಸ ಇಲ್ಲ. ಈ ದೇಶದಲ್ಲಿ ರಾಜಕಾರಣವನ್ನ ಧರ್ಮಕ್ಕೆ ಹೋಯ್ತಕ್ಕಂಥದ್ದು, ದೇಶ ಎದುರಿಸ್ತಕ್ಕಂಥ ಹಲವಾರು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸಗಳು. ಜನರ ಆದರ್ಶ ಕಳಿಸಿದ್ದು ನಾವು ದೇವ್ರ ಮುಂದೆ ಕುತ್ಕೊಂಡು ಭಜನೆ ಮಾಡಕ್ಕಲ್ಲ, ನಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡು ಹಿಡಿದೆ ಅಂತ ಹೇಳ್ತಾರೆ. ಹೋಗಿ ಭಜನೆ ಮಾಡ್ಕೋತ ಕೂತ್ರ ದೇಶ ಉದ್ಧಾರ ಆಗುತ್ತೆ. ಇದು ದುರ್ದೈವ. ಅವ್ರ ಉದ್ದೇಶನ ರಾಜಕೀಯ. ಇಲೆಕ್ಷನ್ ಬಂದಾಗೆಲ್ಲ ರಾಮ ಮಂದಿರ ನೆನಪಾಗುತ್ತೆ. ಉದ್ದೇಶ ರಾಮನ್ ತಂದು ರಾಜಕೀಯಕ್ಕೆ ತಂದು ಅವ್ರು ಓಡ್ ತಗೊಂಡು ಹಿಂದುತ್ವದ ಗಲಾಟೆ ಎಬ್ಬಿಸಿ ಮತ ಗಳಿಸಿ ಇದು ಅಧಿಕಾರಕ್ಕೆ ಬರುದು. ಬೇರೆ ಇಲ್ಲಿ ದಿನಂಪ್ರತಿ ನೋಡ್ತಿರಲ್ಲ, ದೇಶದ ಪ್ರಧಾನಿಗಳು 7-8 ದಿವಸ ಮಂದಿರದಾಗ ಹೋಗಿ ಕೂತ್ಕೊಂಡು ದೇಶದ ಪರಿಸ್ಥಿತಿ ಏನಾಗುತ್ತೆ. ನಾವು ಆರಿಸಿ ಕಳಿಸಿ ರಾಮ ಮಂದಿರದಾಗ ಭಜನೆ ಮಾಡಕ ಎಷ್ಟು ಸಮಸ್ಯೆಗಳದಾವ್ರಿ. ಯುವಕರೆಲ್ಲ ಬೀದಿಯಲ್ಲಿ ಬಿದ್ದಿದ್ದಾರೆ, ಓದಿದ್ದಾರೆ, MTech ಓದಿದ್ದಾರೆ. ಇವತ್ತು ಎಲ್ಲಿ ಉದ್ಯೋಗ ಸಿಗ್ಲಾರ್ದ ಒತ್ತಾಡ್ತಾ ಇದ್ದಾರೆ. 1 ದಿವಸ ಆದ್ರೂ ಬಾಯ್ ಬಿಟ್ರ ಬಿಜೆಪಿ. ರೈತ ಬರಗಾಲದಲ್ಲಿದ್ದಾನೆ, 1 ದಿವಸ ಆದ್ರೂ ಬಾಯ್ ಬಿಟ್ರ, ಅಲ್ಲಿ ಹೋಗಿ ಹಣ ತಗೊಂಡು ಬಂದ್ರ. ಮಹಿಳೆಗಳ ಮೇಲೆ ಅತ್ಯಾಚಾರಗಳಲ್ಲಿ ಎಲ್ಲಿ ನೋಡ್ತಾ ಇದ್ದಾರೆ ನೀವು ದಿನಂಪ್ರತಿ, ನೀವೇ ತೋರಿಸ್ತಿರ್ತೀರ ಪಪ್ಪ, ನಾವು ಟಿವಿಯಾಗ ನೋಡ್ತೀವಿ. ಇದೆಲ್ಲ ದುರ್ದೈವಪ್ಪ ಈ ದೇಶದ. ಕಾಂಗ್ರೆಸ್ ರಾಜೀವ್ ಗಾಂಧಿ ಅವರು ಅಯೋಧ್ಯೆಯಿಂದಲೇ ಪ್ರಚಾರ ಆರಂಭ ಮಾಡಿದ್ರು, ಅದಕ್ಕೆ ಬುನಾದಿ ಹಾಕಿದ್ದೆ ಕಾಂಗ್ರೆಸ್. ನಾವು ಈಗ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಪ್ರಚಾರ ಮಾಡಕ್ ಯಾವ ದೇವ್ರದಿಂದ ಹೋಗ್ಬೋದು, ಇಲ್ಲಾರ ಹೋಗ್ಬೋದು. ಭಜನೆ ಮಾಡ್ಕೋತ ಕೂತಾರಂತವ್ರಿಲ್ಲ ನಮ್ಮ ದೇಶ. ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಮೊನ್ನೆ ನಾರಾಯಣಸ್ವಾಮಿ ಅವರು ಸಿದ್ದರಾಮಯ್ಯ ಮುಸಲ್ಮಾನರ ನಾಯಕರು, ಮುಂದಿನ ಜನ್ಮ ಎಲ್ಲ ಅವರೇ ಹೇಳುದು. ಮುಸಲ್ಮಾನರ ನಾಯಕರು ಸಿದ್ದರಾಮಯ್ಯ ಅಂತ ಹೇಳುದು, ತಿಮ್ಮಾಪುರ ಮುಸಲ್ಮಾನರ ಪರವಾಗಿ ಅಂತ ಹೇಳುದು. ನಾವ್ ಯಾವಾಗ ಹೇಳ್ಕೊಂಡಿದ್ವ? ನಾವು ಸರ್ವ ಧರ್ಮಗಳನ್ನು ಪ್ರೀತಿ ಮಾಡ್ತಕ್ಕಂಥವ್ರು. ನಾವು ಆ ಧರ್ಮ ಈ ಧರ್ಮ ನಮ್ಗೆ ಸಂಬಂಧ ಇಲ್ಲ, ಎಲ್ಲಾ ಧರ್ಮದವರು. ನಮ್ಮ ಸಂವಿಧಾನ ಹಂಗೆ ಹೇಳುತ್ತೆ. ಇನ್ನೊಂದು ಧರ್ಮದ, ಹಿಂದೂ ಧರ್ಮದಲ್ಲಿ ಹೇಳುತ್ತೆ, ಇನ್ನೊಂದು ಧರ್ಮದ ಅವಹೇಳನ ಮಾತಾಡಬಾರ್ದು. ಇವ್ರು ಏನ್ ಮಾಡ್ತಾರೆ ಮುಂಜಾನೆ ಎದ್ದಕೂಡ್ಲೆ? ಇವೆಲ್ಲ ಹಿಂದೂ ಧರ್ಮದ ತತ್ವ ಆದರ್ಶಗಳು ಭದ್ರಾದವ್ರ ಇವರು. ಹಿಂದೂ ಧರ್ಮ ಇನ್ನೊಂದು ಧರ್ಮಕ್ಕೆ ಅವಹೇಳನ ಮಾಡ್ತಕ್ಕಂಥಾಗ್ಲಿ ಮತ್ತೊಂದು ಮಾಡತಕ್ಕಂಥದ್ದು ಇಲ್ಲ, ನಮ್ಮ ಧರ್ಮದಲ್ಲಿ ಇಲ್ಲ, ಯಾವ ಧರ್ಮದಲ್ಲಿ ಇಲ್ಲ. ಇವರು ಮುಂಜಾನೆ ಎದ್ದ ಕೂಡಲೇ ಒಂದು ಧರ್ಮನ ಅವಹೇಳನ ಮಾಡ್ತಕ್ಕಂಥದ್ದು. ದಿಸ್ ಈಸ್ ಇವ್ರ ಸ್ವಾರ್ಥ. ಎಲ್ಲೋ ಕಡೆ ಒಂದು ಬಹುಸಂಖ್ಯಾತರ ಮತ ಗಳಿಸ್ಕೊಳ್ದಾಕ ಇವ್ರ ನಾಟಕ ಬಿಟ್ರೆ ಇವ್ರ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇಲ್ಲ, ದೇಶದ ಮೇಲೆ. ನಾವ್ ಯಾವತ್ತು ಹೇಳಿದ್ವಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.